ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತ ಇಂಡಿಯನ್ ಪ್ರೀಮಿಯರ್ ಲೀಗ್ನ 42ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾಟ ನಡೆಯಿತು. ಈ ಮೂಲಕ ತವರಿನ ಅಂಗಳದಲ್ಲಿ ಮೊದಲ ಗೆಲುವನ್ನು ದಾಖಲಿಸಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತರು ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರ್ಸಿಬಿ ವಿರಾಟ್ ಕೊಹ್ಲಿ 70 ರನ್ ಕಲೆ ಹಾಕಿದ್ರು. ಹಾಗೆಯೇ ದೇವದತ್ ಪಡಿಕ್ಕಲ್ ಕನ್ನಡಿಗ 50 ರನ್ ಸಿಡಿಸಿದ್ರು. ಅವರ ಬಿರುಸಿನ ಅರ್ಧಶತಕಗಳ ನೆರವಿನಿಂದಾಗಿ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 205 ರನ್ ಪೇರಿಸಲಾಯಿತು. ಗೆಲುವಿಗೆ 206 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದಂಥ ರಾಜಸ್ಥಾನ್ ರಾಯಲ್ಸ್ ಇದರ ಪರವಾಗಿ ಯಶಸ್ವಿ ಜೈಸ್ವಾಲ್ 49 ರನ್ ಹಾಗೆಯೇ ಧ್ರುವ್ ಜುರೇಲ್ 47 ರನ್ ಮಾಡಿ ದಿಟ್ಟ ಹೋರಾಟವನ್ನು ಕೊಟ್ಟರು. ಇದರ ಹೊರತಾಗಿಯೂ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 193 ರನ್ ಗಳಿಸೋಕಷ್ಟೇ ಸಾಧ್ಯ ಆಯಿತು. ಇದರೊಂದಿಗೆ ಆರ್ಸಿಬಿ 11 ರನ್ಗಳಿಂದ ಗೆಲುವನ್ನು ದಾಖಲಿಸಿತು. ಇನ್ನೊಂದು ಕಡೆಯಲ್ಲಿ ಆರ್ಸಿಬಿ ಬ್ಯಾಟಿಂಗ್ ಎಷ್ಟು ಸ್ಫೋಟಕವಾಗಿತ್ತೋ ಅದೇ ರೀತಿಯಲ್ಲಿ ಬೌಲಿಂಗ್ನಲ್ಲೂ ಕೂಡ ಮಿಂಚಿದ್ರು. ಪ್ರತಿಯೊಬ್ಬ ಬೌಲರ್ನ ಕೊಡುಗೆ ಇಲ್ಲಿ ಮೆಚ್ಚಲೇಬೇಕಾಗತ್ತೆ.